UDICE ಪ್ಲಸ್ GIS ಆ್ಯಪ್ನಲ್ಲಿ ಶಾಲೆಗೆ ಸಂಬಂಧಪಟ್ಟಂಥ ಲೊಕೇಶನ್ನ ಯಾವ ರೀತಿಯಾಗಿ ನಾವು ಅಪ್ಡೇಟ್ ಮಾಡಬೇಕು ಮತ್ತು ಕ್ಯಾಪ್ಚರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇದಕ್ಕಾಗಿ ನೀವು ಪ್ಲೇಸ್ಟೋರಿಂದ UDICE ಪ್ಲಸ್ GIS ಕ್ಯಾಪ್ಚರ್ ಅಂತೇಳಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಲಾಗಿನ್ ಆಗಲಿಕ್ಕೆ ಯೂಸರ್ ನೇಮ್, ನಿಮ್ಮ ಶಾಲೆಯ ಡೈಸ್ ಕೋಡ್ ಮತ್ತು ಆ ಡೈಸ್ ಕೋಡ್ಗೆ ಸಂಬಂಧಪಟ್ಟಂತಹ ಪಾಸ್ವರ್ಡ್ ಆಗಿರುತ್ತೆ. ಅದನ್ನು ಟೈಪ್ ಮಾಡಿ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿ. ಶಾಲೆಗೆ ಸಂಬಂಧಪಟ್ಟಂತಹ ಲೊಕೇಶನ್ ಅಪ್ರೂವಲ್ ಆಗಬೇಕು ಅಂದರೆ ಈ GIS ಆ್ಯಪ್ನಲ್ಲಿ ನಾವು ಲೊಕೇಶನನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು ಮತ್ತು ಶಾಲೆಗೆ ಸಂಬಂಧಪಟ್ಟಂತಹ 4 ಇಮೇಜ್ಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಮ್ಯಾಂಡೇಟ್ರಿ ಅಂತಕ್ಕಂಥ ಒಂದು ಮೆಸೇಜನ್ನು ನೀವು ನೋಡ್ಬೋದು. ಇದಾದ ನಂತರ ನಿಮಗೆ ನಿಮ್ಮ ಶಾಲೆಯ ವಿಳಾಸ ಮುಂತಾದ ವಿವರಗಳು ಕಾಣಿಸುತ್ತೆ. ಅದರ ಕೆಳಭಾಗದಲ್ಲಿ ಕ್ಯಾಪ್ಚರ್ಡ್ ಲೊಕೇಶನ್ ಅಂತ ಹೇಳಿದೆ. ಆ ಕ್ಯಾಪ್ಚರ್ಡ್ ಲೊಕೇಶನ್ನ ಕೆಳಭಾಗದಲ್ಲಿ ನಿಮಗೆ ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ಗಳನ್ನು ತೋರಿಸುತ್ತೆ. ಅದಾದ ನಂತರ ಬ್ಲೂ ಕಲರಲ್ಲಿ ಏನು ಕ್ಯಾಪ್ಚರ್ ಲ್ಯಾಟಿಟ್ಯೂಡ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ಸ್ಟ್ರಕ್ಷನ್ ಫಾರ್ ಲೊಕೇಶನ್ ಮೆಸೇಜ್ ಓಪನ್ ಆಗುತ್ತೆ. ಅಂದರೆ ನೀವು ಮೆಸೇಜನ್ನು ಓದ್ಕೋಬೇಕು. ಈ ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡನ್ನು ನೀವು ಕ್ಯಾಪ್ಚರ್ ಮಾಡಲಿಕ್ಕೆ ಸುಮಾರು 10 ಮೀಟರ್ ಒಳಗಡೆ ಶಾಲಾ ಆವರಣದಲ್ಲಿ ನೀವು ನಿಮ್ಮ ಗೇಟಿಂದ, ಕಾಂಪೌಂಡಿಂದ ಒಳಗಡೆ ಇರಬೇಕಾಗುತ್ತೆ. ಅದಕ್ಕಿಂತ ಹೊರಗಡೆ ಇದ್ದರೆ ಬೇರೆ ಲೊಕೇಶನ್ ಕ್ಯಾಪ್ಚರ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಒಂದು ನಮಗೆ ಮೆಸೇಜ್ ಬರುತ್ತೆ. ಅದನ್ನು ಓದಿಕೊಂಡು ಅನಂತರ ನೀವು ಸರಿಯಾದ ಸ್ಥಳದಲ್ಲಿ ಇದ್ದಲ್ಲಿ, ಅಂದರೆ ಶಾಲೆಯ ಒಳಭಾಗದಲ್ಲಿ 10 ಮೀಟರ್ ಒಳಭಾಗದಲ್ಲಿ ಇದ್ದಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿ. ಆಗ ನಿಮ್ಮ ಮೊಬೈಲ್ನಲ್ಲಿ ಲೊಕೇಶನನ್ನು ಆನ್ ಮಾಡಲಿಕ್ಕೆ ಕೇಳುತ್ತೆ. ಅದನ್ನು ಓಕೆ ಕೊಡಿ. ನಂತರ ಲೊಕೇಶನ್ ಕ್ಯಾಪ್ಚರ್ ಆಗುತ್ತೆ, ತೋರಿಸುತ್ತೆ. ಲಾಂಜಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ಗಳನ್ನು ತೋರಿಸುತ್ತೆ. ಅದನ್ನು ಅಪ್ಡೇಟ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ನೀವು ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡನ್ನು ಸೆಲೆಕ್ಟ್ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಅದಾದ ನಂತರ ಕ್ಯಾಪ್ಚರ್ಡ್ ಇಮೇಜಸ್ ಇದೆ. ಅದರಲ್ಲಿ ಕ್ಯಾಪ್ಚರ್ ಇಮೇಜ್ 1 ಅಂತ ಇದೆ, 2 ಅಂತ ಇದೆ, 3 ಅಂತ ಇದೆ ಮತ್ತು 4 ಅಂತ ಹೇಳಿದೆ. ಕ್ಯಾಪ್ಚರ್ 1 ಇಮೇಜ್ ಯಾವುದಪ್ಪ ಅಂದರೆ ನಿಮ್ಮ ಶಾಲೆಯ ಕಾಂಪೌಂಡ್ನಲ್ಲಿ ಗೇಟ್ ಏನಿರುತ್ತೆ, ಶಾಲೆಯ ಹೆಸರು ಕಾಣುವಂತೆ ಮತ್ತು ಶಾಲೆಯ ಬೋರ್ಡ್ ಏನಿರುತ್ತೆ ಆ ಬೋರ್ಡ್ ಕಾಣುವಂತೆ ಮತ್ತು ಎಂಟ್ರೆನ್ಸ್ ಏನಿದೆ ಅದು ಕಾಣುವಂತೆ ನೀವು ಒಂದು ಇಮೇಜನ್ನು ಅಲ್ಲಿ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅನಂತರ 2ನೇ ಇಮೇಜು ಶಾಲೆಗೆ ಸಂಬಂಧಪಟ್ಟಂಥದ್ದು, ಶಾಲಾ ಕೊಠಡಿಗಳು ಸಂಪೂರ್ಣವಾಗಿ ಕಾಣ್ತಕ್ಕಂಥ ಒಂದು ಇಮೇಜನ್ನು ನೀವು ಕ್ಯಾಪ್ಚರ್ ಮಾಡಿ ಎಂಟರ್ ಮಾಡಬೇಕಾಗುತ್ತೆ. 3ನೇ ಇಮೇಜು ಕೂಡ ಇನ್ನೂ ಇತರೆ ಕೊಠಡಿಗಳಿದ್ದಲ್ಲಿ ಅವುಗಳನ್ನು ನೀವು ಫೋಟೋವನ್ನು ಕ್ಲಿಕ್ ಮಾಡಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. 4ನೇ ಇಮೇಜು ಶಾಲಾ ಆವರಣದಲ್ಲಿ, ಶಾಲಾ ಮೈದಾನ ಮತ್ತು ಶಾಲಾ ಕೊಠಡಿಗಳು ಒಟ್ಟಾಗಿ ಕಾಣುವಂತಹ ಒಂದು ಇಮೇಜನ್ನು ನೀವು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿ GISನಲ್ಲಿ ಲೊಕೇಶನ್ ಮತ್ತು 4 ಫೋಟೋಗಳನ್ನು ಅಪ್ಲೋಡ್ ಮಾಡಿದ ನಂತರ ಅದು ಅಪ್ರೂವಲ್ಗಾಗಿ GIS ಡಿಸ್ಟ್ರಿಕ್ಟ್ ಅಥಾರಿಟಿಗೆ ಹೋಗುತ್ತೆ. ಅವರು ಅದನ್ನು ವ್ಯೂ ಮಾಡಿ ಅಪ್ರೂವ್ ಮಾಡಿದ ನಂತರ ನಿಮ್ಮ GIS ಲೊಕೇಶನ್ ಕನ್ಫರ್ಮ್ ಆಗಿ ಕ್ಯಾಪ್ಚರ್ ಆಗುತ್ತೆ. 4 ಇಮೇಜ್ಗಳನ್ನು ಕ್ಯಾಪ್ಚರ್ ಮಾಡಿ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಮಾಡಿದ ನಂತರ ನಾವು ಅಲ್ಲಿ ಲೊಕೇಶನ್ ಸಹಿತವಾದಂಥ ಇಮೇಜ್ಗಳನ್ನು 4 ನೋಡ್ಬೋದು. ಅದಾದ ನಂತರ ಕ್ಯಾಪ್ಚರ್ ಇಮೇಜ್ ಪಕ್ಕದಲ್ಲಿ ಪಬ್ಲಿಷ್ ಅಂತೇಳಿ ಒಂದು ಆಯ್ಕೆ ಇದೆ. ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ನೋ ಇಮೇಜಸ್ ಆ್ಯಂಡ್ ನೋ ಲೊಕೇಶನ್ ಆಸ್ ಬೀನ್ ರಿವ್ಯೂಡ್ ಬೈ ದ ಅಡ್ಮಿನ್, ಒನ್ಸ್ ಅಪ್ರೂವ್ಡ್ ಇಟ್ ವಿಲ್ ಬಿ ಶೋನ್ ಇಯರ್ ಅಂತ ತೋರಿಸುತ್ತೆ. ಅದನ್ನು ಅಪ್ರೂವ್ ಮಾಡ್ತಕ್ಕಂಥ GIS ಡಿಸ್ಟ್ರಿಕ್ಟ್ ಟೀಮ್ ಏನಿರುತ್ತೆ ಅವರು ಅದನ್ನು ನೋಡಿ ಅಪ್ರೂವ್ ಮಾಡಿದ ನಂತರ ನಮ್ಮಲ್ಲಿ ಲೊಕೇಶನ್ನು ಮತ್ತು ಫೋಟೋಗಳು ಶೋ ಆಗುತ್ತೆ. ಧನ್ಯವಾದಗಳು.